ತಾಯಿ ತರ ನೋಡ್ಕೋತಿಲ್ವಾ? ತಾಯಿ ಸ್ಥಾನನ ತುಂಬಿಲ್ವಾ? ಇವಳೆಂಥ ತ್ಯಾಗ ಮಾಡಿದಾಳೆ. ಅರ್ಥ ಆಗದೆ ಇವನು ಏನೇನೋ ಮಾತಾಡ್ತಾನೆ. ನಾನು ಕರೆದು ಕೂಡಿಸ್ಕೊಂಡು ಸಮಾಧಾನವಾಗಿ ಎಲ್ಲ ಹೇಳ್ತಿದ್ದೀನಿ. ಅದನ್ನ ಕೇಳಿಸ್ಕೊಳ್ಳೋ ಪರಿಜ್ಞಾನನೇ ಇಲ್ಲ ಅವನಿಗೆ. ಇದೇ ತರ ಹಠ ಕಲ್ತ್ರೆ ಮುಂದೆ ಏನಣ? ಅದಕ್ಕೆ ಅವ್ನು ಬಿಟ್ಟೆ. ಏನ್ ತಪ್ಪೀಗ? ಇತ್ತೀಚೆಗೆ ತುಂಬಾ ನಾಟಕ ಆಡೋದು ಕಲ್ತಿದ್ದಾನೆ ಇವನು. ಅಮ್ಮ ಸತ್ತೋದ್ರ? ಅಮ್ಮಮ್ಮ ನೀವೆಲ್ಲಿ? ಅಮ್ಮ ಸತ್ತೋಗಿದ್ದಾರ? ದೊಡ್ಡಪ್ಪ ನೀವೆಲ್ಲಿ? ಅಮ್ಮ ನಿಜವಾಗ್ಲೂ ಸತ್ತೋಗಿದ್ದಾರ? ಅತ್ತೆ ನೀವೆಲ್ಲಿ ಅತ್ತೆ? ಅಮ್ಮ ಎಲ್ಲಿ? ಅಮ್ಮ ಸತ್ತೋಗಿದ್ದಾರ? ಅಮ್ಮ ಬರಲ್ವಾ? ಕೇಳ್ತಿದ್ದಾನಲ್ಲ, ಹೇಳಿ ಇವಾಗ. ಅವನ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಒಂದು ವೇಳೆ ನಿಮ್ ಪ್ರಕಾರ ಶಾಂತಿ ಬದುಕಿದಾಳೆ ಅಂದ್ರೆ ಶಾಂತಿ ಎಲ್ಲಿದ್ದಾಳೆ? ತನ್ನ ನಿಲ್ಸಿ ಮುಂದೆ. ಯಾರು ಮಾತಾಡಕ್ ಆಗ್ತಿಲ್ಲ ಅಲ್ವಾ? ನೋಡಿ, ಒಂದೇ ಒಂದ್ ದಿನ ಅವನ ಪ್ರಶ್ನೆಗೆ ನಿಮ್ ಕೈಲಿ ಯಾರ ಕೈಲಿ ಉತ್ತರ ಕೊಡಕ್ ಆಗ್ತಿಲ್ಲ. ಮಂತ್ರ ದಿನ ಇದನ್ನ ಹೆಂಗ್ ಸಹಿಸ್ಕೋಬೇಕು ಹೇಳಿ? ಮಂತ್ರ ಹೇಳಕ್ಕೂ ಆಗದೆ ಹೇಳ್ದೇ ಇರಕ್ಕೂ ಆಗದೆ ಎಷ್ಟು ನೋವು ಅನ್ಭವಿಸ್ತಿದ್ದಾಳ ಗೊತ್ತಾ? ರಾಘವ್, ಇಲ್ಲಿ ಕೇಳಿಸ್ಕೋ. ಮಂತ್ರನೇ ನಿಮ್ಮಮ್ಮ. ಅವಳೇ ನಿನ್ನ ನೋಡ್ಕೊಳ್ಳೋದು. ನಿನಗೇನ್ ಬೇಕು ಬೇಡ ಅನ್ನೋದನ್ನ ಮಂತ್ರಿ ಹತ್ರನೇ ಕೇಳ್ಬೇಕು. ಅರ್ಥ ಆಯ್ತಾ? ಸುಶಾಂತ್, ಅಯ್ಯೋ ಸ್ವಲ್ಪ ಸುಮ್ನಿರ್ತೀಯಾ? ಯಾಕೆ ಮಗು ಗದರ್ತಾ ಇದೆಯಾ? ಸಾಧನಾ, ನೀನು ಅವನ್ನ ಒಳಗಡೆ ಕರ್ಕೊಂಡೋಗು. ಹೋಗು, ಕರ್ಕೊಂಡು ಹೋಗು. ನಡೀಪ, ಬಾಪುಟ, ಅಳ್ಬೇಡ. ಯಾಕೋ, ಏನಾಗಿದ್ಯೋ ನಿನ್ಗೆ? ಏನಪ್ಪ ಸುಶಾಂತ, ನೀನು ನಮ್ಮ ಮುಂದೆನೆ ಮಗು ಮೇಲೆ ಕೈ ಮಾಡಕ್ ಹೋಗ್ತಿದ್ಯಾ? ಅಣ್ಣ ಸುಶಾಂತ್, ಮಕ್ಕಳು ಅಂದ್ರೇನೆ ಹಾಗೆ, ಸಾವಿರಾರು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಸಮಾಧಾನವಾಗಿ ಉತ್ತರ ಕೊಡೋದೇ ಹೆತ್ತವ್ರ ಕರ್ತವ್ಯ. ಅದನ್ನ ನಾವು ಮಾಡ್ಬೇಕು ಕಣೋ. ಮಗು ಹತ್ರ ಅಮ್ಮ ಸತ್ತೋಗಿದ್ದಾಳೆ ಅಂತ ನಿಜ ಹೇಳೋದು ಸರಿನೇ. ಹಾಗಂತ ಅದನ್ನ ಹೇಳೋಕೆ ರೀತಿ ನೀತಿ ಅಂತ ಇರುತ್ತೆ ಕಣಪ್ಪ. ಹಂಗೆ ಹೇಳ್ಬೇಕದನ್ನ. ಅವನು ಅರ್ಚನನ್ನ ತಾಯಿ ಅನ್ಕೊಂಡಿದ್ದಾನೆ. ಯಾಕೆಂದ್ರೆ ಅರ್ಚನನು ನೋಡಕ್ ಅವನ್ ತಾಯಿ ತರನೇ ಇದ್ದಾಳೆ. ಅಷ್ಟೇ ಅಲ್ಲ, ಅವಳು ಅವನ್ ತಾಯಿಯಷ್ಟೇ ಪ್ರೀತಿ ಮಾಡ್ತಾಳೆ. ಅದರಿಂದ ಹೊರಗೆ ಬರೋದು ಮಕ್ಕಳಿಗೆ ಸ್ವಲ್ಪ ಕಷ್ಟನೇ ಕಣಪ್ಪ. ನಾವು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿ ಅರ್ಥ ಮಾಡಿಸ್ಬೇಕು. ಅಣ್ಣ, ನಂಗೂ ತಾಳ್ಮೆಯಿಂದ ಇದ್ದು ಸಾಕಾಗೋಯ್ತಣ್ಣ. ಮದ್ವೆ ಮನೆಯಲ್ಲಿ ಏನಾಯ್ತು ಅಂತ ನೋಡಿದ್ರಿ ತಾನೆ? ವೀರಣ್ಣ ಏನೋ ಸ್ವಲ್ಪ ಒಳ್ಳೆಯವರು. ಆ ಗಳಿಗೆಯಲ್ಲೇನೂ ಮಾತಾಡ್ಲಿಲ್ಲ. ಆದ್ರೆ ಅವ್ರ ಮನ್ಸಲ್ಲಿ ನಮ್ಮೆಲ್ಲರ ಮೇಲೂ ಎಂತ ಭಾವನೆ ಬರುತ್ತೇಳಿ? ಇನ್ನೊಂದ್ಸಲಿ ಯೋಚನೆ ಮಾಡಿ. ಅವ್ರಿಗೇನಾದ್ರೂ ಕಷ್ಟ ಆದ್ರೆ ನಾವಾಗ್ಬೇಕು, ನಮಗ್ ಕಷ್ಟ ಆದ್ರೆ ಅವ್ರು ಸ್ಪಂದಿಸ್ಬೇಕು. ಈ ತರ ಆಗ್ಬಿಟ್ರೆ ಯಾವ ಮುಖ ಇಟ್ಕೊಂಡ್ ಬರ್ತಾರಣ್ಣ? ಹೌದು ಸುಶಾಂತ್, ಅದಕ್ಕೋಸ್ಕರ ತಾಯಿ ಇಲ್ದಿರೋ ಮಗು ಮೇಲೆ ಕೈ ಮಾಡ್ಬಿಡ್ತಾರೇನೋ? ಸುಶಾಂತ್, ನೀನ್ ಹೇಳ್ತಾ ಇರೋದು, ನಿನ್ ನೋವು ಸಂಕಟ ಎಲ್ಲವೂ ನನಗೆ ಅರ್ಥ ಆಗತ್ತಪ್ಪ. ಆದ್ರೆ ಇದೆಲ್ಲದಕ್ಕೂ ಪರಿಹಾರ ಇರೋದು ಮಂತ್ರನ್ ಕೈಲಿ ಮಾತ್ರ. ನಮ್ ರಾಘವ್ಗೆ ಶಾಂತಿ ನೆನಪು ಬರ್ದೇ ಇರೋ ಹಾಗೆ ನೋಡ್ಕೋಬೇಕು ಕಣೋ. ಆಗ ಮಗು ಎಲ್ಲ ಮರ್ತು ಬಿಡತ್ತೆ. ಶಾಂತಿ ಹೋದ್ಮೇಲೆ ಶಾಂತಿ ಸ್ಥಾನ ತುಂಬಿದ್ದು ಮಂತ್ರನೇ.
ಶಾಂತಿ ಹೋದ್ಮೇಲೆ ಶಾಂತಿ ಸ್ಥಾನ ತುಂಬಿದ್ದು ಮಂತ್ರನೇ. ಎಲ್ಲಿ ತನಕ ನೀನ್ ಅರ್ಚನನ್ ನೋಡೋ ತನಕ. ಅವಳು ಬಂದ ಮೇಲೆ ಮತ್ತೆ ಇವನ್ ಹೀಗಾಗ್ಬಿಟ್ಟ. ಅವಳ ಮೇಲೆ ಜ್ಞಾನ ಇವನಿಗೆ ಹೋಗ್ಬಾರ್ದು ಅಂದ್ರೆ ಮಂತ್ರ ಇವನನ್ನ ಸ್ವಲ್ಪ ಪ್ರೀತಿಯಿಂದ ನೋಡ್ಕೋಬೇಕು. ನೋಡ್ಕೊಳಮ್ಮ. ತಾಯಿ ಇಲ್ದೇ ಇರೋ ತಬ್ಲಿ ಮಗು ಅಲ್ವಾ ಅದು. ಅವನ್ಗೆ ಅರ್ಚನ ನೋಡ್ದಾಗ ಶಾಂತಿ ಅನ್ಸತ್ತ ಅವನಿಗೆ. ಅವನಿಗೆ ಯಾಕಮ್ಮ, ನಮಗೆ ಅನ್ಸತ್ತೆ. ಸ್ವಲ್ಪ ತಾಳ್ಮೆಯಿಂದ ಅವನ್ನ ಪ್ರೀತಿಯಿಂದ ನೋಡ್ಕೊಳಮ್ಮ. ಸುಶಾಂತ್ಗೂ ಬುದ್ಧಿ ಹೇಳು, ಮಗುನು ಚೆನ್ನಾಗಿ ನೋಡ್ಕೊ. ಸರಿ ಸರಿ. ಮಕ್ಕಳು ತಂದೆನ ತುಂಬಾ ಪ್ರೀತಿ ಮಾಡ್ತಾರೆ. ಅದೇ ಮಕ್ಳಿಗೆ ಒಂದ್ಸಲ ತನ್ನ ತಂದೆ ಕೆಟ್ಟವನು ಅಂತ ದ್ವೇಷ ಬಂದ್ಬಿಟ್ರೆ ಮುಗ್ದೇ ಹೋಯ್ತು. ಇನ್ನು ಜೀವನದಲ್ಲಿ ನಿನ್ನ ಪ್ರೀತಿ ಮಾಡೋದಿಲ್ಲ. ನಾವೆಲ್ಲನೂ ಅರ್ಥ ಮಾಡಿಸ್ಬೇಕು ಸುಶಾಂತ್. ಮಕ್ಕಳಿಗೆ ಮಕ್ಕಳು ಭಾಷೆಲೆ ಹೇಳಿ ಅರ್ಥ ಮಾಡಿಸ್ಬೇಕು. ಗೊತ್ತಾಯ್ತಾ ಸುಶಾಂತ್? ಸುಶಾಂತ, ನಿಮ್ಮ ಅಣ್ಣ ಹೇಳ್ತಿರೋದು ಅರ್ಥ ಆಗ್ತಿದ್ಯಪ್ಪ ನಿನ್ಗೆ? ಅಣ್ಣ, ನೀನ್ ಹೇಳ್ತಾ ಇರೋದೆಲ್ಲ ಸರಿ ಅಣ್ಣ. ಆದ್ರೆ ಒಂದೊಂದ್ಸಲ ಅವನು ತುಂಬಾ ಕಾಟ ಕೊಟ್ಬಿಡ್ತಾನೆ. ಅದನ್ನ ಹೇಳಕ್ಕಾಗಲ್ಲ. ಅನುಭವಿಸೋದು ಎಷ್ಟು ಕಷ್ಟ ಗೊತ್ತಾ? ಅದಕ್ಕೆ ಕೋಪದಲ್ಲಿ ಕೈ ಮಾಡ್ಬಿಟ್ಟೆ. ಸರಿ ಬಿಡಿ, ಇನ್ಮೇಲೆ ಕೈ ಮಾಡಲ್ಲ. ಸಾರಿ. ಸರಿ, ಹೋಗು. ನಿನ್ ಮಲ್ಕೋ, ಹೋಗು. ನಾನು ನೋಡ್ಕೋತೀನಿ. ಹೀಗೆ ಬಿಟ್ರೆ ಮಗುನ್ ಮನ್ಸನ್ನ ಪರಿವರ್ತನೆ ಮಾಡ್ಬಿಡ್ತಾಳೆ. ಹಾಗೇನಾದ್ರೂ ಆದ್ರೆ ಏನ್ ಮಾಡೋದು? ಈಗಾಗ್ಲೇ ಸುಶಾಂತಪ್ಪ ಅವಳ ಮಾತನ್ನೇ ಕೇಳ್ತಿರೋದು. ಈ ಮಂತ್ರ ಏನ್ ಮಾಡ್ತಾಳೆ ಅಂತ ನನಗ್ ಗೊತ್ತಿಲ್ವಾ? ಆದಷ್ಟು ಬೇಗ ಇದಕ್ಕೊಂದು ದಾರಿನ ಹುಡುಕ್ಬೇಕು ನಾನು.